ಅಂತ ಆಶ್ಚರ್ಯ ಪಡಕತ್ತೀರ. ನಮ್ಮ ಸೊಸಿ ಮಕ್ಕಳು ಅಂದ್ರೆ ನಮ್ಮ ಮಿಸ್ಸಸ್ ಅವರು ತಂಗಿ ಮಕ್ಕಳು ಬಂದಾರ. ಎಲ್ಲಿಂದನೂ ಒಂದು 2 ಬಗರಿ ತೊಗೊಂಡು ಬಂದಾರ. ಆ ಬಗರಿ ಆಡಿಸ್ಬೇಕಾದ್ರೆ ಈಗ ಬಗರಿ ಜೊತೆಗೆ ಜಾಳ್ಗಿ ಕೊಡ್ತಾರೆ ಅವ್ರಿಗೆ. ಬಗರಿ ಜಾಳ್ಗಿ ಇಲ್ಲ. ಸೊ ಇದು ಬಗರಿ ಫೈಬರ್ ಪ್ಲಾಸ್ಟಿಕ್ ಬಗರಿ, ಮತ್ತು ಇದು ಜಾಳಿಗೆ ಅಂತೇಳಿ ಅಂಗಡಿಯವರು ಕೊಡ್ತಾರೆ. ದಾರ ಸೇಮ್ ಟು ಸೇಮ್ ದಾರ. ಇದು ಗ್ರಿಪ್ ಆಗಂಗಿಲ್ಲ, ಯಾಕಂದ್ರೆ ಇದ್ರೊಳಗೆ ಕಾಟನ್ ಮಿಕ್ಸ್ ಇರಂಗಿಲ್ಲ. ಇದು ನೀವು ಆಟ ಆಡಿದ್ರಂದ್ರೆ ಗೊತ್ತಾಗುತ್ತೆ. ಸೊ ಈ ಥರ ಹಿಡ್ಕೊಂಡು ನೀವು ಕಮೆಂಟ್ಸ್ ಮಾಡಿರಿ, ಯಾರ್ಯಾರು ಆಡೀರಿ ಎಲ್ಲರೂ ಕಮೆಂಟ್ಸ್ ಮಾಡಿರಿ. ಸೊ ಇದು ಫಿನಿಶಿಂಗ್. ಓಕೆ, ಇಷ್ಟು ಆಟ ಆಡಬೇಕಾಗಿತ್ತು. ಆದರೆ ಇದು ಫೈಬರ್, ಇದು ಬಗರಿ ಫೈಬರ್ ಇದ್ರೆ ಫಸ್ಟ್ ಕರೆಕ್ಟ್ ಆಟ ಆಡಲ್ಲ, ಅದು ಒಂದೇದು. ಇನ್ನು ಈ ಮಳೆ ಐತಲ್ಲ, ಇದು ಸ್ವಲ್ಪ ಕ್ರಾಸ್ ಇತ್ತಂದ್ರೆ ಇಲ್ಲೇ ಕರೆಕ್ಟ್ ಆಟ ಆಡಂಗಿಲ್ಲ, ನೆಲಕ್ಕೆ ಕರೆಕ್ಟ್ ಆಟ ಆಡಂಗಿಲ್ಲ, ಪುಟಿತೈತಿ. ಸೊ ಇದು ಜಾಳಿಗೆ ಅಷ್ಟು ಸರಿ ಇಲ್ಲ ಅಂತ ಹೇಳಿದೆ ನಮ್ಮ ಹುಡುಗರಿಗೆ. ನಾವೆಲ್ಲ ಹಿಂದೆ ಹಿಂಗೆ ಆಟ ಆಡ್ತಿದ್ವಿ ಅಂದಾಗ ಚಿಕ್ಕಪ್ಪ ನಮಗೂ ಸ್ವಲ್ಪ ಜಾಳಿಗೆ ಮಾಡಿಕೊಡ್ರಿ ಅಂತಂದರು. ಸೊ ಜಾಳಿಗೆ ಹಿಡ್ಕೊಂಡು ಕೂತೀನಿ ನಾನು. ಆದರೆ ಇದು ಪ್ರಾಪರ್ ಜಾಳಿಗೆ ಅಲ್ಲ, ಇದು ಕಾಟನ್ ದಾರ. ಇದು ಈ ನೇಕಾರ್ ಹತ್ರ ಸಿಗ್ತಾವಲ್ಲ, ಆ ದಾರದ ಉಂಡಿದು ದಾರ ಇದು. ಆ್ಯಕ್ಚುಲು ಪ್ರಾಪರ್ ಜಾಳ್ಗಿನ ಹೆಂಗೆ ಮಾಡಬೇಕು ಅಂತಂದ್ರೆ, ಈ ತಟ್ಟಿನ ಚೀಲ ಬರ್ತಿದ್ದವಲ್ಲ, ತಟ್ಟಿನ ಚೀಲ, ಆ ತಟ್ಟಿನ ಚೀಲನ ಹೊಲಿತಿದ್ರಲ್ಲ, ಸೆಣಬು ಅಂತ ಕೇಳಿರ್ತೀರಿ ನೀವು. ಆ ಸೆಣಬನ್ನು 2 ಮೀಡಿಯಮ್ ಸೈಜ್ ಸೆಣಬು ತಗೊಂಡು ಈ ಥರ ಹೊಸಿತಿದ್ವಿ. ನನಗೆ ಪ್ರಾಕ್ಟೀಸ್ ಇಲ್ಲ, ಸುಮಾರು 30-35 ವರ್ಷ ಮೇಲಾತ ಅನ್ಸುತ್ತೆ. ಆದರೂ ಟ್ರೈ ಮಾಡ್ತೀನಿ, ಅದಕ್ಕೆ ಶಾರ್ಟ್ ಹಾಕೋಕೆ ಕೂತೀನಿ. ಓಕೆ, ಇಲ್ಲಿ ಬಂತಲ್ಲ, ಇನ್ನೊಂದು ಸ್ವಲ್ಪ ಬರಬೇಕು. ಇಲ್ಲಿ ಬಂತು. ಇನ್ನೊಂದು ಸ್ವಲ್ಪ ಪ್ರಾಪರಾಗಿ ಬರಬೇಕು. ಇನ್ನೊಂದು ಟ್ರೈ ಮಾಡೋಣ. ಬಟ್ ಟ್ರೈ ಮಾಡಾಕತ್ತೀನಿ. ಎಸ್, ಈ ಥರ ಈ ಕೈ ಬಿಟ್ಟರು ಕೂಡ ಕೂಡಬೇಕಿದು. ಇದು ಎಷ್ಟು ಪ್ರಾಪರಾಗಿ ಕೂಡುತ್ತಾ, ಇದು ಜಲ್ದಿ ಓಪನ್ ಆಗಂಗಿಲ್ಲ. ಇದನ್ನು ಏನೈತಲ್ಲ, ಕಂಪ್ಲೀಟ್ ಆದಮೇಲೆ ನೀರಾಗಿ ಹಾಕಿ ಎದ್ದು ತೆಗೆದುಬಿಟ್ರಂದ್ರೆ ಪರ್ಫೆಕ್ಟ್ ಕೂಡುತ್ತಿದೆ. ಇದೊಂದು ಸ್ವಲ್ಪ ಹೊತ್ತು ನಾನು ಪ್ರಾಕ್ಟೀಸ್ ಮಾಡಿಬಿಟ್ರೆ ಮತ್ತೆ ಮಾಡಬಹುದು. ಆಯಿತಾ? ಎಷ್ಟು ಫೈನ್ ಕೊಡುತ್ತೆ ನೋಡಿ ಇದು. ಇಷ್ಟು ಜಗ್ ಬಿಟ್ರೆ ಮುಗಿದತ್ತಲ್ಲ, ಎಷ್ಟು ಫೈನ್ ಹಗ್ಗ ಕುಂತೈತೆ ನೋಡ್ರಿ ಇದು. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೈತಲ್ಲ ಕಮೆಂಟ್ಸ್ ಮಾಡಿರಿ. ನೀವು ಈ ಥರ ಫೀಲ್ ಮಾಡ್ಯಾರ ಯಾವಾಗಾದರೂ? ಈ ಥರನ ಜಾಳ್ಗಿ ಹಗ್ಗನ ಹೊಸ್ತೀರೇನು ಯಾವಾಗಾದರೂ ನೀವು? ಇವಾಗ ಬರಕತ್ತು ನೋಡ್ರಿ, ಈಗ ಬರಕತ್ತು. ನಾವೆಲ್ಲ ಇದೇ ಥರ ಜಾಳ್ಗಿ ರೆಡಿ ಮಾಡ್ಕೊತಿದ್ವಿ. ದುಡ್ಡು ಕೊಟ್ಟು ಆಗ್ತಿರ್ಲಿಲ್ಲ. ಅವಾಗಿನ ಟೈಮ್ನಾಗ ನೀವು ಬಗರಿ ಆಡಿದ್ರಂದ್ರೆ ಹೆಂಗೆ ಒಂದು ಬಗರಿ ತರ್ತಿದ್ರಿ, ಎಷ್ಟು ದುಡ್ಡು ಕೊಟ್ಟು ತರ್ತಿದ್ರಿ, ಎಷ್ಟು ದಿವಸ ಆಟ ಆಡ್ತಿದ್ರಿ. ಜಾಳ್ಗಿ ದಪ್ಪ ಇರಬೇಕು. ಹುರಿ ದಪ್ಪ ಇದ್ರೆ ಬಗರಿ ಆಟ ಆಡುತ್ತೆ. ಇವತ್ತಿನ ಕಾಲದೊಳಗೆ ಮೊಬೈಲ್ ಬಿಟ್ರಂದ್ರೆ ಹುಡುಗರು ಎಲ್ಲೂ ಹೊರಗೆ ಹೋಗಂಗಿಲ್ಲ. ಇವರು ಅಟ್ಲೀಸ್ಟ್ ಬಗರಿ ತಂದಾರಲ್ಲ, ಆಗಲಿದೆ. ಮಂಡಿ ನೋಡ್ರಿ ರೆಡ್ ಆಗಕತ್ತೈತಿ. ನಿಮ್ಮ ಪಪ್ಪಾನು ಹಿಂಗೆ ಆಡ್ತಿದ್ರು, ಇದರಂಗೆ ಮಾಡಿ. ಹುಡುಗರು ಬಂದವಲ್ಲ, ಅವ್ರ ಪಪ್ಪಾನು ಹಿಂಗೆ ಆಡ್ತಿದ್ದ. ಅಕ್ಕನ ಮಗ ಆಗ್ಬೇಕು. ಅಕ್ಕನ ಮಗನಿಗೆ ಸೊಸಿ ಕೊಟ್ಟಿವಿ, ಸೊಸಿ ಮಕ್ಕಳಿಗೂ 2 ಬಂದವು. 2 420 ಅದಾವೆ. ಅದು ಸಣ್ಣದೈತೆ, ಒಂದು ಭಾಳ ಸೊಟ್ಟ ಐತೆ. ಅದು ಇಲ್ಲಿ ಮೇಲೆ ತೋರಿಸಪ್ಪ ಅಂತಡ್ರಿ. ನಿಮ್ಮನೆ ಹುಡುಗರು ಹೆಂಗದಾವ?
ಇದು ಫೈನಲ್ ಏನು ಉಳಿತೈತಲ್ಲ ಇದೇ ಥರ ಒಂದು ತೆಳ್ಳಂದಾರ ಅಂದ್ರೆ ಇದು ದಪ್ಪಂದು ಹುರಿ ಇತ್ತಂದ್ರೆ ಇದರ ಡಬಲ್ ಹುರಿ ಆಗಬೇಕು. ಇದು ಪ್ರಾಪರ್ ಅಲ್ಲ. ಸೊ ಇನ್ ಕೇಸ್ ಹುರಿ ಇತ್ತಪ್ಪ ಅಂತಂದ್ರೆ ಇಷ್ಟು ತನಕ ಬಂದು ಈ ಥರದ್ದು ದಾರ ಇಲ್ಲಿ ಅಡ್ಡ ಇಡಬೇಕು. ಅಡ್ಡ ಇಟ್ಟು ಹುರಿ ಹೊಡಿಬೇಕು. ಸೊ ಅದನ್ನು ಅದ್ರ ಬದಲಾಗಿ ನಾನೇನು ಮಾಡ್ತೀನಿ, ಒಂದಿಷ್ಟು ದಾರ ತಕ್ಕೊಂಬಿಡ್ತೀನಿ. ಎರಡು ಸೈಡು ಈ ಥರ ದಾರ ತಕ್ಕೊಂಡು ಇದು ಫೈನಲ್ ಹುರಿ ಹಾಕಿದ್ರೆ ಇಲ್ಲಿ ಮುಂದೆ ತೆಳ್ಳಗೈತಲ್ಲ ಇದು ಕೂಡ ಇಲ್ಲಿ ಹುರಿ ಆದ. ಒಂದು ನಿಮಿಷ. ಇಷ್ಟಾದ್ಮೇಲೆ ಇಲ್ಲೊಂದು ಸ್ಮಾಲ್ ಗಂಟು ಹಾಕಬೇಕು. ಒಂದು ಸೊ ನಾವೆಲ್ಲ ಏನು ಮಾಡ್ತಿದ್ವು ಅಂದ್ರೆ ಹಿಂಗೆ ಮಾಡ್ತಿದ್ವಿ. ಇವಾಗ ಮಾಡಬೇಡ್ರಿ, ನಾವು ಏನು ಹಿಂದೆ ಮಾಡ್ತಿದ್ವಿ ಅಂತ ತೋರ್ಸಕ್ಕೆ ಹೋದೆ. ಅದು ಜಾಳಿಗೆ ಅಂತೀವಲ್ಲ, ಇಲ್ಲಿ ಕೂಡ್ಬೇಕಾದ್ರೆ ಹಿಂಗೆ ಮಾಡಿ ಪರವಾಗಿಲ್ಲ. ಸೊ ಇಲ್ಲೊಂದು ಏನು ಮಾಡ್ಬೇಕಂದ್ರೆ ಈ ಪೆಪ್ಸಿ 7up ಕೂಲ್ ಡ್ರಿಂಕ್ಸ್ದು ಬೂಚ್ ಇರುತ್ತಲ್ಲ, ಆ ಬೂಚಿಗೆ ಒಂದು ತೂತು ಹಾಕಿ ಅದ್ರೊಳಗೆ ಈ ಜಾಲರಿ ಹಾಕಿದ್ರಂದ್ರೆ ಇಲ್ಲಿ ಹಿಂಗೆ ಕೂಡುತ್ತೆ. ಜಾಗ ಇಲ್ಲಿದೆ. ಇನ್ನೊಂದು ಟ್ರೈ ಮಾಡೋಣ. ಎಸ್ 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 ಬರೋದು ನಮಗೂ ಪ್ರಾಕ್ಟೀಸ್ ತಪ್ಪೈತಿಗೆ. ಎಸ್ ಇದು ಒಂದು ಪ್ರೊಸೀಜರ್. ಸೆಣಬು ಏನು ಅಂತಿದ್ವಲ್ಲ ನಾವು, ಆ ಸೆಣಬು ಇತ್ತಪ್ಪ ಅಂತಂದ್ರೆ ಏನಾಗುತ್ತೆ, ಇಷ್ಟು ದಪ್ಪ ಬರ್ತಿತ್ತು. ಇಷ್ಟು ದಪ್ಪ ಅಥವಾ ಇದಕ್ಕಿಂತ ಸ್ವಲ್ಪ ಜಾಸ್ತಿ ದಪ್ಪ ಬಂದಾಗ ಬಗರಿ ಎಲ್ಲ ದೊಡ್ಡ ಆಡ್ತಿದ್ವಿ. ಕಟ್ಟಿಗೆ ಬಗರಿ ಆಡ್ತಿದ್ವಿ. ಕಟ್ಟಿಗೆ ಬಗರಿನ ನಾವು ಕಮ್ಮಾರ ಹತ್ರ ಹೋಗಿ ಅದನ್ನು ಕಟ್ ಮಾಡಿಸಿ ತೊಗೊಂಡು ಬರ್ತಿದ್ವಿ. ಅಂದರೆ ಈ ಥರದ್ದು ಒಂದು ಮಳಿ ಕೂಡಿಸ್ತಿದ್ವಿ, ಇನ್ನೊಂದು ಕೊಡ್ಲಿ ಮಳಿ ಅಂತ ಕೂಡಿಸ್ತಿದ್ವಿ. ಸೊ ಇದೆಲ್ಲ ಓಲ್ಡ್ ಮೆಮೊರೀಸ್. ಫುಲ್ ರೆಡ್ ಆಗ್ತಿದ್ದು, ಚುರು ಚುರು ಅನ್ನೋಗದೈತಿ. ಪ್ರಾಕ್ಟೀಸ್ ಇಲ್ಲಲ್ಲ, ಸೊ ಪ್ರಾಕ್ಟೀಸ್ ಮಾಡಬೇಕು. ಅಥವಾ ಇಲ್ಲಿ ಏನಾದರೂ ಆಯಿಂಟ್ಮೆಂಟ್ ಹಚ್ಚಿ ಇನ್ನೊಂದು ಸ್ವಲ್ಪ ನೀಟಾಗಿ ಮಾಡಿದರೆ ಇನ್ನೂ ಆಗುತ್ತೆ. ಬಟ್ ನಿಮ್ಗೆ ತೋರಿಸ್ಬೇಕು ಅನ್ನಿಸ್ತು, ನಂದೊಂದು ಓಲ್ಡ್ ಮೆಮೊರೀಸ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಥ್ಯಾಂಕ್ ಯು.